ಪ್ರತಿಯೊಂದು ಸ್ಟೋರಿನು ಪ್ರತಿಯೊಂದನ್ನು ಕೆತ್ತಿ 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 ಹೊಡೆದ ಡೈರೆಕ್ಟ್ರು ಹೀರೋ ಸರ್ ಅಂತ ಅದ್ಭುತವಾಗಿ ಆಕ್ಟ್ ಮಾಡೋರೆ. ಈ ಕಾಲದಲ್ಲಿ ಲವ್ ಸ್ಟೋರಿ ಎಲ್ಲ ಈ ಸಿನಿಮಾದಲ್ಲಿ ಇರೋ ತರ ಲವ್ ಸ್ಟೋರಿ ಈಗಿಲ್ಲ ಸ್ವಾಮಿ. ಈಗಿರೋದೆಲ್ಲ ಫೇಕ್ ಲವ್ ಸ್ಟೋರಿ. ಹೀರೋಯಿನ್ ನೋಡಿ, ಹೀರೋ ಒಬ್ಬ ಹುಡುಗಿ ಪ್ರೀತಿಸಿದ ಹುಡುಗಿಗೋಸ್ಕರ ಪ್ರಾಣ ಕೂಡ ತಗೊಂಡಲ್ಲ, ಕೈಯೇ ಕೊಟ್ಬಿಡ್ತಾನೆ. ಈ ಕಾಲದಲ್ಲಿ ಇದೆ ಸ್ವಾಮಿ, ಕೈಯೇ ಕೊಟ್ಬಿಟ್ಟು ಓಡಾಕ್ಬಿಡ್ತಾರೆ. ಅಂತ ಪ್ರಪಂಚದಲ್ಲಿ ಇದೀವಿ ನಾವು. ಈಗ ನಿಜವಾಗ್ಲೂ ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ಬಂದ್ ನೋಡ್ಬೇಕು. ಹೀರೋನ್ ಅಷ್ಟು ಚೆನ್ನಾಗಿ ತೋರ್ಸವ್ರೆ. ರಿಯಾಲಿಟಿ 100 ಜನದಲ್ಲಿ 95 ಜನ ಮೋಸ ಮಾಡ್ಬೋದು, 90 ಜನ ಒಳ್ಳೆ ಹುಡುಗಿರು ಇರ್ತಾರೆ ಅನ್ನೋ ಕಾರಣಕ್ಕೆ ಯಾರ ಮೇಲೆ ಸಿನಿಮಾ ಸ್ವಾಮಿ. ಯಾರು ಏನೇ ಮಾಡ್ಬೋದು, ನಿಜವಾದ ಪ್ರೀತಿಗೆ ಸಾವಿಲ್ಲ ಅನ್ನೋದು ಹೇಳ್ಕೊಟ್ಬಿಟ್ಟವ್ರು ಅಚ್ಚುಕಟ್ಟಾಗಿ. ಯಾರ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ. ಓ ಸರ್, ಇಂಥ ಸಿನಿಮಾ ಕೊಟ್ಟರೆ ನಮಗೂ ಹೊಗಳೇ ಖುಷಿ ಆಗುತ್ತೆ ನಿಜವಾಗಿಯೂ. ಯಾಕಂದ್ರೆ ಯಾವ್ದು ಫೇಕ್ ಹೋಗುತ್ತಾ ಇಲ್ಲ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಸಿನಿಮಾ ಅಷ್ಟು ಚೆನ್ನಾಗಿದೆ. ಮಲೆ ಮಾದೇಶನ್ ಸಿನಿಮಾ ಅಲ್ವಾ, ಶೂಟಿಂಗ್ ಎಲ್ಲ ಅಲ್ಲೇ ಆಗಿರೋಂತೆ ತುಂಬಾ ಚೆನ್ನಾಗಿದೆ ಸಿನಿಮಾ. ಇಂಥ ಸಿನಿಮಾಗಳು ಕೊಡಿ, ನಿಜವಾಗ್ಲೂ ಇನ್ನೂ ಹೆಚ್ಚಾಗಿ ಹೋಗ್ತೀನಿ ನಾನು. ಕಿತ್ಕೊಂಡು ಹೋಗುತ್ತೆ ಸರ್. ಕನ್ನಡಿಗರು ಇಂಥ ಸಿನಿಮಾ ಉಳಿಸ್ಕೋಬೇಕು, ಕನ್ನಡ ಇಂಡಸ್ಟ್ರಿ ನಿಲ್ಬೇಕು ಅಂದ್ರೆ ಇಂಥ ಸಿನಿಮಾಗಳಿಗೆ ಬೆಂಬಲ ಕೊಡಬೇಕು ಎಲ್ಲ ಕನ್ನಡಿಗರು. ಇಂಥ ಸಿನಿಮಾ ಬೇಕು ಸರ್ ಇಂಡಸ್ಟ್ರಿಗೆ. ನಿಜವಾಗಿ ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನು ಯಾವ್ದೋ ಮಾತಿಗೆ ಹೊಗಳ್ತಾ ಇಲ್ಲ ಸರ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಕುತ್ಕೊಂಡು ನೋಡ್ಬಂದು ಹೊಗಳ್ತಾ ಇದ್ದೀನಿ ಸಿನಿಮಾ. ಅಷ್ಟು ಚೆನ್ನಾಗಿದೆ ಸಿನಿಮಾ ಸರ್. ನಿಜವಾಗ್ಲೂ ಚೆನ್ನಾಗಿದೆ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ ಚೆನ್ನಾಗಿದೆ. ನನ್ಗಂತೂ ಈ ಸ್ಟೋರಿ ಸಿನಿಮಾ ಎಲ್ಲಾನು ಸಿಕ್ಕಾಬೇಡ ಇಷ್ಟ ಆಗೋಯ್ತು. ಮೊದಲನೇದಾಗಿ ಯಾರು ನೋಡ್ಬೇಕು ಅಂದ್ರೆ ಈ ಫ್ರಾಡ್ ಮಾಡೋರು, ಈ ಮೋಸ ಮಾಡೋರು, ಜೀವನದಲ್ಲಿ ತಿಳ್ಕೋಬೇಕಾದವರು ಎಲ್ಲ ಸತ್ಯನ ಈ ಸಿನಿಮಾ ನೋಡ್ಬೇಕು ಸರ್. ತುಂಬಾ ಇಷ್ಟ ಆಯ್ತು ಸರ್. ಇದ್ರಲ್ಲಿ ಏನೋ ವೆರಿಟೇಕ್ ಮಾಡೋರು ಜಗಪ್ಪ, ಒಂಥರ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ ಮಾಡವ್ರೆ. ಅಷ್ಟೇ ಕೋಪ ಬರುತ್ತೆ ಜಗಪ್ಪನ ಮೇಲೆ. ಒಬ್ಬ ನಿಜವಾದ ಪ್ರೇಮಿಗೆ ಒಂಥರ ಚಿತ್ರಹಿಂಸೆ ಕೊಟ್ಬಿಡ್ತಾನೆ ಜಗಪ್ಪ. ಅದು ಒಂಥರ ನೋವಿದೆ ನಿಜವಾಗ್ಲೂ. ಈ ಶುಕ್ರವಾರ ಗಾಂಧಿನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಹೇಳೋ ಮೇಲೆ. ಮಿಸ್ ಮಾಡದೆ ಕನ್ನಡಿಗರ ಈ ಸಿನಿಮಾ ಹಿಡಿಬೇಕು, ಈ ಸಿನಿಮಾ ಬೆಳೆಸಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಮಳೆ ಬರುತ್ತೆ. ಹೌದು ಸರ್. ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಪ್ಪರ ಇರುವಂತ ಬರುತ್ತೆ ಸರ್, 100% ಬರುತ್ತೆ. ಯಾಕೆಂದ್ರೆ ತರುಣ್ ಸರ್ ಬ್ಲಾಕ್ ಬಸ್ಟರ್ ಕೊಟ್ಟಿದ್ರು. ಹೌದು, ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತಾ ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು ಸರ್. 100% ಆಗುತ್ತೆ ಸರ್. ಯಾಕೆಂದ್ರೆ ಕಥೆಯಲ್ಲಿ ದಮ್ಮಿದೆ, ಸ್ಟೋರಿ ಸೃಷ್ಟಿ ಇದೆ. ಎಲ್ಲದ್ರಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ನಿಜವಾದ ಘಟನೆಗಳೆಲ್ಲ ಆಗಿದ್ದು ಈ ಫಿಲಮ್ ಅಲ್ಲಿ ಫೀಲ್ ಆಗುತ್ತೆ. ಲವ್ ಮಾಡಿ ಪ್ರತಿ ಹುಡುಗಿರು ಏನ್ ಅನ್ಕೊಂಡಿರ್ತಾರೋ ಮದ್ವೆ ಆಗ್ಬೇಕು, ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ. ಅದ್ಯಾವ್ದು ಈ ಜೀವನದಲ್ಲಿ 10 ವರ್ಷದ ಹಿಂದೆ ಇತ್ತಂತೆ. ಲವ್ಗೋಸ್ಕರ ಜೀವ ಕೊಡ್ತಿದ್ರು, ಜೀವನ ತ್ಯಾಗ ಮಾಡ್ತಿದ್ರು. ಈಗಾಗಲ್ಲ. ಹುಡುಗಿ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅಂತವ್ರ ಎಕ್ಸ್ಲೆಸ್ ಸಿನಿಮಾ ನೋಡ್ಬೇಕು ಸರ್. ಇದನ್ನ ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನ್ ಹೇಳ್ತೀರಾ? ಪ್ಯೂರ್ ಲವ್ ಸರ್, ಅದನ್ನೇ ಹೇಳ್ತಿದ್ದೀನಿ. ಹೀರೋಯಿನು ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟಾರ. ನಾಯಿಗಳು ಯಾವ ಲವ್ ಪ್ರೀತಿ ಪ್ರೇಮ ಅಂತೇಳಿ ಯಾವ್ದಾವ್ದು ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ. ಪ್ರೀತಿ ಅಂದ್ರೆ ಸಾಯೋವರೆಗೂ ಜೊತೆಗಿರೋದು, ಬದುಕೋದು, ಅದನ್ನ ಪ್ರೀತಿ. ಬೇರೆ ಪ್ರೀತಿ ಅನ್ನಲ್ಲ ಸ್ವಾಮಿ. ಆ ಪ್ರೀತಿನ ಹೇಳೋ ಮೇಲೆ ಫಿಲಮ್ ಕೆತ್ಕೊಟ್ಟಿದ್ದು ಎಲ್ಲರೂ ಬಂದು ಸಿನಿಮಾ ನೋಡಿ. ಆಕ್ಚುಲಿ ನಾನು ಹೇಳೋದು, ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಈ ಸಿನಿಮಾ ನೋಡ್ಬೇಕು. ಹೇಳೋ ಮೇಲೆ ಸಿನಿಮಾ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಚೆನ್ನಾಗಿದೆ ಸರ್. ಹೀರೋ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದ್ ಮಾಡ್ತಾನೆ. ಎಷ್ಟೋ ಟಾರ್ಚರ್ ಕೊಟ್ರು ತನ್ನವ್ರನ್ನ ಬದುಕಿಸ್ತಾನೆ. ಯಾಕೆ ಬದುಕಿಸೋದು? ತಾನು ಪಟ್ಟಿರೋ ಹುಡುಗ, ತಾನು ಪಟ್ಟಿರೋ ಹುಡುಗಿ, ಇಷ್ಟಪಟ್ಟಿರೋ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲಾನು ಫೇಸ್ ಮಾಡ್ಕೊಂಡ್ ಬಂದು ಕೊನೆಗೆ ಕೈ ಕತ್ತರಿಸ್ಬಿಡ್ತಾರೆ ಸರ್. ಅದನ್ನ ನೋಡ್ರೆ ಒಂಥರ ಫೀಲ್ ಆಗುತ್ತೆ ಸರ್. ಸರ್ ಓಕೆ ಓಕೆ. ಈಗ ನಿಮ್ಗೆ ನಾನು ನೀವೊಬ್ಬ ಆಡಿಯನ್ಸ್ ಆಗಿ ಕನ್ನಡ ಆಡಿಯನ್ಸ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ಓವರ್ ಆಲ್ ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲಾದ್ರೂ ಬೋರ್ ಹೊಡಿತಾ? ಒಂದು ಚೂರು, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಚೂರು ಕೂಡ ಎಲ್ಲೂ ಬೋರ್ ಹೊಡೆದಿಲ್ಲ ಸರ್. ಅಷ್ಟು ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ ಸರ್. ಇದು ಸತ್ಯಾಗಿ ಹೇಳ್ಬಿಡ್ತೀನಿ ಸರ್. ಯಾಕೆಂದ್ರೆ ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀನಿ ನಾನು. ಏನಿದೆ ಅದನ್ನ ಹೇಳ್ತೀನಿ ನಾನು. ಯಾವ್ದು ಸುಳ್ಳು ಗೀಳೆಲ್ಲ ಹೇಳಕ್ ಹೋಗಲ್ಲ.
ಸಿನಿಮಾ ಎಲ್ಲೂ ಬೋರು ಕೊಟ್ಟಿಲ್ಲ. ನಿಜವಾಗ್ ಸಿನಿಮಾ ಚೆನ್ನಾಗಿದೆ. ನಾನ್ ಫೇಕ್ ಇದ್ದೆ ಸತ್ವಾಗ್ಲೂ ಹೊಗಳಲ್ಲ. ನಾನು ಇರೋದು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಇಂಥ ಸಿನಿಮಾ ಕಡೆ ಹೊಗಳ್ತೀನಿ. ಸಪೋರ್ಟ್ ಮಾಡೋರು ಒಳ್ಳೆದಾಗಿ ಕನ್ನಡ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಬರ್ತಿಲ್ಲ ಯಾಕೆ ಸರ್. ನಾನು ನಾನು ಇಷ್ಟಪಟ್ಟವನ್ ಸರ್. ನಾನು ಇಷ್ಟಪಟ್ಟವನ್ ಒಂದ್ ಕಾಲದಲ್ಲಿ ಹುಡುಗಿಗೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿದೆ. ಕೊನೆಗೆ ನನ್ ಬಿಟ್ಬಿಟ್ಟು ಹೊರಬಿಟ್ಲು. ಆ ಬೇಜಾರು ಅಷ್ಟೇ ಸರ್. ಆ ಸೀನ್ ನೋಡಿದಾಗ ಸರ್ ಅಗಸ್ತ್ಯ ರಾಜು ಅಂತೇಳಿ ಸರ್. ಓಕೆ ಯಾವ ಊರು ನೀವು ನಮ್ದು ಬೆಂಗಳೂರು ಸರ್, ನೆನ್ಮಂಗ್ಲ ಸರ್. ನೆನ್ಮಂಗ್ಲ ಸರ್. ನನ್ನ ಹೆಸರು ಅಗಸ್ತ್ಯ ರಾಜು ಅಂತ. ನಿಮ್ಗೆ ಏನಾದ್ರೂ ಫೇಕ್ ಅನ್ಸಿದ್ರೆ ನಂದು ಅಗಸ್ತ್ಯ ರಾಜು ಅಂತ ಇಷ್ಟ ಹಿಡಿದೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಯಾಕೆಂದ್ರೆ ರಿಯಾಲಿಟಿ ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಹೋಗಿರಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನನ್ನ ಐಡಿ ಕೊಡ್ತೀನಿ. ನಾನು ಒಬ್ಬ ಆಡಿಯನ್ಸ್ ಆಗಿ